ಕಿದ್ವಾಯಿ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ರೋಗಿಗಳ ಪರದಾಟ ನಿಲ್ಲುವಂತಹ ಲಕ್ಷಣ ಕಾಣಿಸ್ತಾ ಇಲ್ಲ. ಔಷಧಿ ಕೆಳಗಡೆ ಜಿರಳೆ, ರೋಗಿಗಳ ಬೆಡ್ನಲ್ಲಿ ತಿಗಣೆಯ ಓಡಾಟ ಪ್ರತಿನಿತ್ಯ. ಬಂದಂತಹ ರೋಗಿಗಳು ಸಮಸ್ಯೆಗಳನ್ನು ಅನುಭವಿಸಿದ್ದಾರೆ. ರೋಗಿಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡದೆ ವಾರ್ಡ್ನ ಟೈಲ್ಸ್ ಕೆಲಸವನ್ನ ಮಾಡಲಾಗ್ತಾ ಇದೆ. ಟೈಲ್ಸ್ ಕೆಲಸದಿಂದ ಕ್ಯಾನ್ಸರ್ ವಾರ್ಡ್ನಲ್ಲಿ ದಟ್ಟವಾದಂತಹ ಧೂಳು ಆವರಿಸಿದೆ. ಉಸಿರಾಟಕ್ಕೆ ತೊಂದರೆಯಾಗ್ತಾ ಇದೆ. ಸಾವು ಬದುಕಿನ ನಡುವೆ ರೋಗಿಗಳು ಹೋರಾಟ ಮಾಡುವಂತಹ ಪರಿಸ್ಥಿತಿ. ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯ ಅವ್ಯವಸ್ಥೆಗೆ ರೋಗಿಗಳು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ, ಇದು ಬೆಂಗಳೂರಿನ ಸುಪ್ರಸಿದ್ಧ ಕಿದ್ವಾಯಿ ಆಸ್ಪತ್ರೆಯ ದುಸ್ಥಿತಿ. ಒಂದ್ ಕಡೆ ಜಿರಳೆಗಳ ಓಡಾಟ, ಎಲ್ಲೋ ಯಾವುದೋ ಕಟ್ಟಡದಲ್ಲಿ ಓಡಾಡ್ತಾ ಇದೆ ಅಂತಂದ್ರೆ ಸುಮ್ಮನೆ ಇರಬಹುದೋ ಏನೋ, ಆದ್ರೆ ಇದು ಆಸ್ಪತ್ರೆಯಲ್ಲಿ ಔಷಧಿಗಳನ್ನ ಇಡುವಂತಹ ಜಾಗದಲ್ಲೇ ಜಿರಳೆಗಳು ಓಡಾಡ್ತಾ ಇವೆ. ರೋಗಿಗಳು ಮಲಗುವಂತಹ ಬೆಡ್ನ ಮೇಲೆ ತಿಗಣೆಗಳ ಕಾಟ ಇದೆ. ಮತ್ತೊಂದ್ ಕಡೆ ರೋಗಿಗಳು, ನೀವು ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ, ವಾರ್ಡ್ನಲ್ಲಿ ರೋಗಿಗಳಿದ್ದಾರೆ. ಆ ರೋಗಿಗಳಿರುವಂತಹ ಸಂದರ್ಭದಲ್ಲಿ ಅಲ್ಲೇ ಟೈಲ್ಸ್ನ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಧೂಳು ಎದ್ದು ಬರ್ತಾ ಇದೆ. ಆ ಧೂಳಿನಿಂದ ರೋಗಿಗಳು ಸಮಸ್ಯೆಯನ್ನ ಅನುಭವಿಸುತ್ತಿದ್ದಾರೆ. ಕ್ಲೀನ್ ಮಾಡೋರಿಲ್ಲ. ಅಂತಹ ಸಮಸ್ಯೆ, ಅಷ್ಟೆಲ್ಲ ರೋಗಿಗಳಿಗೆ ಸಮಸ್ಯೆ ಆಗ್ತಾ ಇದ್ರು ಕೂಡ ಅದನ್ನ ಸರಿಪಡಿಸುವಂತ ಅಥವಾ ಅಟ್ಲೀಸ್ಟ್ ಆ ಕಾಮಗಾರಿ ಮುಗಿಯೋ ತನಕ ರೋಗಿಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡುವಂತಹ ಕೆಲಸವನ್ನೂ ಕೂಡ ಕಿದ್ವಾಯಿಯ ಆಡಳಿತ ಮಂಡಳಿ, ಅಲ್ಲಿರುವಂತಹ ವೈದ್ಯರು, ಅಲ್ಲಿರುವಂತಹ ಸಿಬ್ಬಂದಿ ಮಾಡ್ತಾ ಇಲ್ಲ. ಇದರ ಪರಿಣಾಮ ಕ್ಯಾನ್ಸರ್ಗೆ ಅಂತ ಹೇಳಿ ಟ್ರೀಟ್ಮೆಂಟ್ಗೆ ಬರುವಂತಹ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸತ್ತಾರ್ ನೀಡ್ತಾ ಹೋಗ್ತಾರೆ. ಸತ್ತಾರ್, ಆಸ್ಪತ್ರೆಯಲ್ಲಿರುವಂತಹ ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡೋ ಮೊದಲು ಕಿದ್ವಾಯಿ ಆಸ್ಪತ್ರೆಗೆ ಟ್ರೀಟ್ಮೆಂಟ್ ನೀಡಬೇಕಾದಂತಹ ಪರಿಸ್ಥಿತಿ ಇದೆಯಾ, ಹೇಗೆ? ಖಂಡಿತ ವಿದ್ಯಾಶ್ರೀ, ಯಾಕೆಂದ್ರೆ ನಗರದ ಪ್ರತಿಷ್ಠಿತ ಕ್ಯಾನ್ಸರ್ ಆಸ್ಪತ್ರೆ ಆಗಿರುವಂತಹ ಕಿದ್ವಾಯಿಯಲ್ಲಿ ಈ ರೀತಿಯ ಇನ್ಸಿಡೆಂಟ್ ಆಗ್ತಿರೋದು ಇದೆ. ಮೊದಲನೇ ಹಿಂದೆ ಕೂಡ ಇದೇ ರೀತಿ ಒಂದಿಷ್ಟು ಘಟನೆಗಳಲ್ಲಾಗಿತ್ತು. ಆಸ್ಪತ್ರೆಯ ಅವ್ಯವಸ್ಥೆ ಬಗ್ಗೆ ಪದೇ ಪದೇ ಅಲ್ಲಿ ರೋಗಿಗಳು ಕೂಡ ಧ್ವನಿ ಎತ್ತಾ ಇದ್ರು. ಇದೀಗ ಅಲ್ಲಿ ಒಂದೊಂದು ದೃಶ್ಯ ಕೂಡ ಒಂದೊಂದು ಕಥೆಯನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದೆ. ಔಷಧಿ ಇಡುವ ಜಾಗದಲ್ಲಿ ತಿಗಣೆ ಓಡಾಡ್ತಾ ಇದೆ. ಅದರ ಜೊತೆಗೆ ರೋಗಿಗಳಿರುವಂತಹ ಒಂದು ಬೆಡ್ ಏನಿದೆ ಅಲ್ಲಿ ಕೂಡ ಜಿರಳೆ, ತಿಗಣೆಯ ಕಾಟ ಹೆಚ್ಚಾಗಿರುವಂಥದ್ದು. ಅದರ ಜೊತೆಗೆ ಇಲ್ಲಿ ಮುಖ್ಯವಾಗಿ ಮತ್ತೊಂದು ವಿಚಾರವನ್ನು ನಾವು ಗಮನಿಸಲೇಬೇಕಾಗುತ್ತೆ. ಅದು ಕ್ಯಾನ್ಸರ್ ರೋಗಿಯ ವಾರ್ಡ್ನಲ್ಲೇ ಕ್ಯಾನ್ಸರ್ ರೋಗಿಗಳು ಬೇರೆ ಕಡೆ ಶಿಫ್ಟ್ ಮಾಡದೆ ಟೈಲ್ಸ್ ಕೆಲಸ ಮಾಡ್ತಿರುವಂಥದ್ದು. ಇಲ್ಲಿ ಕೂಡ ಸಿಬ್ಬಂದಿ ಅಲ್ಲಿಯ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇರುವಂಥದ್ದು. ಯಾಕೆಂದ್ರೆ ಕ್ಯಾನ್ಸರ್ ರೋಗಿಗಳು ಉಸಿರಾಡಕ್ಕೂ ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ದಟ್ಟವಾದ ಧೂಳಿಂದ ಇಡೀ ವಾರ್ಡ್ನಲ್ಲಿರುವ ಅಷ್ಟೂ ರೋಗಿಗಳು ಕೂಡ ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಏನಾದ್ರು ಕಾಮಗಾರಿ ಮಾಡಬೇಕಾಗಿದ್ರೆ ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡಬೇಕಾಗಿತ್ತು. ಶಿಫ್ಟ್ ಮಾಡದೆ ಅದೇ ವಾರ್ಡ್ನಲ್ಲಿ ಮಲಗಿಸಿ ಅಲ್ಲೇ ಕೆಲಸ ಮಾಡಿರುವಂಥದ್ದು. ಈ ಬಗ್ಗೆ ಅಲ್ಲಿಯ ವೈದ್ಯಕೀಯ ಅಧೀಕ್ಷಕರನ್ನು ಕೂಡ ಕಾಂಟ್ಯಾಕ್ಟ್ ಮಾಡುವಂತ ಒಂದು ಕೆಲಸ ಕೂಡ ಮಾಡಿದ್ವಿ. ಬಟ್ ಅವರು ಈ ಬಗ್ಗೆ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆ ನೀಡಲು ನಿರಾಕರಣೆ ಮಾಡಿರುವಂತದ್ದು. ಇಲ್ಲಿ ಸಿಬ್ಬಂದಿಯ ನಿರ್ಲಕ್ಷ್ಯ ಮತ್ತೊಮ್ಮೆ ಎದ್ದು ಕಾಣ್ತಾ ಇದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಸತ್ತಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.